ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿದ್ದು ನಿಮ್ಮ ಹಣೆ ಬರಹ. ಇಲ್ಲಿ ಊಟ ಸರಿ ಇಲ್ಲ, ಹಾಸಿಗೆ ಸರಿ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ಇದೇನು ಇಂದ್ರನ ಒಡ್ಡೋಲಗನ? ಮನೆಯೂಟ ಬೇಕು ಅಂತ ಕೋರ್ಟ್ಗೆ ಹೋದಂತ ದರ್ಶನ್ ಅರ್ಜಿ ವಜಾ ಆಗಿದ್ದು ಉಪ್ಪು ಸೊಪ್ಪಿನ ಊಟ ಫಿಕ್ಸ್ ಆಗಿದೆ. 3 ತಿಂಗಳಲ್ಲಿ ಜೈಲು ಹಕ್ಕಿಗೆ ವಿಮೋಚನಾ ಭಾಗ್ಯ ಸಿಗತ್ತಂತೆ. ಇದು ಕವಡೆ ಹಾಕಿ ಹೇಳಿದ ಭವಿಷ್ಯ ಅಲ್ಲ. ಬೆಳಗಿನ ಜಾವ ಕನಕಗಿರಿಯ ಕೌಡೆಪೀರ್ ಲಾಲ್ ಸಾಬ್ ನುಡಿದಂತ ವಾಣಿ. ಇತ್ತ ದರ್ಶನ್ ಸಹಾಯದ ಅಂತೆ ಬಗ್ಗೆ ರೇಣುಕಾಸ್ವಾಮಿ ತಂದೆ ಮಾತನಾಡಿದ್ದಾರೆ. ವರುಣನ ಕೃಪೆ, ಜೀವನಾಡಿ ಕನ್ನಂಬಾಡಿಯಲ್ಲಿ ನೀರಿನ ಕಲರವ ಕೇಳ್ತಾ ಇದೆ. ಇವತ್ತು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದ್ದು ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಹೆಚ್ಚಿಸಿದೆ. ಇತ್ತ ಶಿರೂರು ಗುಡ್ಡದ ಸಮಾಧಿ ಅಗೆತ ಅಂತ್ಯಕ್ಕೆ ಬಂದಿಲ್ಲ. ಲಾರಿ ಹುಡುಕಾಟಕ್ಕೆ ಅತ್ಯಾಧುನಿಕ ಡ್ರೋನ್ ಬಳಸಲಾಗ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಮಂಥನ ಕೂತಿದೆ. ಕೃಷ್ಣಾ ನದಿಗೆ 1.80 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಮಠಕ್ಕೆ ಮಾರ್ಕಂಡೇಯ ನದಿ ದಿಗ್ಬಂಧನ ಹೇರಿದ್ರೆ ಕಾಫಿನಾಡಲ್ಲಿ ಮಳೆಗೆ ಮರಗಳು ಉರುಳಿ ರಸ್ತೆಗೆ ಬೇಲಿ ಹಾಕಿದೆ. ಸೋಮವಾರ ಪೇಟೆಯಲ್ಲಿ ಬಸ್ಗೆ ಬಚಾವಾದ್ರೆ ಹಾಸನಕ್ಕೂ ವರುಣಾಘಾತ ತಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.